ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದ ಕೇರ್ ಟೇಕರ್ ಪ್ರಧಾನಮಂತ್ರಿ NDA ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿ ಸರ್ಕಾರ ರಚನೆಯ ಹಕ್ಕನ್ನು ನರೇಂದ್ರ ಮೋದಿ ಮಂಡಿಸಿದ್ದಾರೆ. ಸರ್ಕಾರ ರಚಿಸುವ ಆಹ್ವಾನದ ಪತ್ರವನ್ನು ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ. ಇದೊಂದು ಔಪಚಾರಿಕ ಪ್ರಕ್ರಿಯೆ. NDA ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ತೆರಳಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ NDA ಸಂಸದೀಯ ಪಕ್ಷದ ನಿರ್ಣಯಗಳು ಮತ್ತು BJP ಹಾಗೂ ಮಿತ್ರ ಪಕ್ಷಗಳ ಬೆಂಬಲದ ಪತ್ರವನ್ನು ಹಸ್ತಾಂತರಿಸ್ತಾರೆ. ಆಗ ದೇಶದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರುವಂಥ ರಾಷ್ಟ್ರಪತಿಗಳು ಬಹುಮತ ಇರುವ ಸಂಸದೀಯ ಪಕ್ಷದ ನಾಯಕರಿಗೆ ಸರ್ಕಾರ ರಚನೆಯ ಆಹ್ವಾನವನ್ನು ಕೂಡ ನೀಡ್ತಾರೆ. ನಂತರ ಸರ್ಕಾರ ರಚಿಸುವ ಪಕ್ಷದ ನಾಯಕ, ಸಂಸದೀಯ ಪಕ್ಷದ ನಾಯಕರ ತೀರ್ಮಾನದ ಮೇರೆಗೆ ಪ್ರಮಾಣ ವಚನದ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಲಾಗುತ್ತೆ. ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನೇರವಾಗಿ ರಾಷ್ಟ್ರಪತಿ ಭವನದಿಂದ ಲೈವ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಿಯೋಜಿತ ಪ್ರಧಾನಮಂತ್ರಿ ಆಗ್ತಾರೆ. ಈ ಪತ್ರ ದೊರಕಿದ ನಂತರ ಸರ್ಕಾರ ರಚನೆಗೆ ಆಮಂತ್ರಣವನ್ನು ಅಧಿಕೃತವಾಗಿ ನೀಡ್ತಾ ಇದ್ದಾರೆ. ಇವೆಲ್ಲ 5 ವರ್ಷಕ್ಕೊಮ್ಮೆ ನೋಡಲು ಸಿಗುವ ದೃಶ್ಯಗಳು. ಕೇಂದ್ರ ಸರ್ಕಾರದ ರಚನೆಯ ವಿಧಿವಿಧಾನಗಳು ಹೇಗೆ ನಡೀತವೆ ಅನ್ನೋದನ್ನು. NDA ಪಕ್ಷಗಳ ನಾಯಕರೊಂದಿಗೆ ರಾಷ್ಟ್ರಪತಿ ಭವನಕ್ಕೆ ತೆರಳಿರುವ ನರೇಂದ್ರ ಮೋದಿ ಇವತ್ತು NDA ಸಂಸದೀಯ ಪಕ್ಷದ ಸಭೆಯ ನಡಾವಳಿಗಳು ಹಾಗೂ BJP ಮತ್ತು ಮಿತ್ರ ಪಕ್ಷಗಳ ಪ್ರತ್ಯೇಕ ಬೆಂಬಲದ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಹಸ್ತಾಂತರಿಸಿದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಪತಿಗಳ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದು. ಒರಿಸ್ಸಾ ಗೆದ್ದಿದ್ದಕ್ಕೆ ಕಂಗ್ರ್ಯಾಚುಲೇಟರಿ ಮಾರ್ಕ್ ಇದ್ದಕ್ಕಿದೆ ಅದು. ಕೃಷ್ಣ ಬಲರಾಮ ಸುಭದ್ರ. ನಮ್ಮ ದೇಶದಲ್ಲಿ ಇಷ್ಟೊಂದು ರಾಜಕಾರಣ ನಡೆದಿರುವಾಗ ಈ ಅಪರೂಪದ ದೃಶ್ಯಗಳು ಒಂದು ಅದನ್ನು ಅನುಭವಿಸ್ಲಿಕ್ಕೆ ಸಿಗ್ತಾ ಇರೋದು ಪಂಡಿತ್ ನೆಹರು ಬಿಟ್ಟರೆ ನರೇಂದ್ರ ಮೋದಿ ಅವರು ಮಾತ್ರ. ಅಂದರೆ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ NDA ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ನಡೀತಾ ಇರತಕ್ಕಂಥ ಏನು ಬೆಳವಣಿಗೆಗಳಿಗೆ ಅವು ಔಪಚಾರಿಕ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಅಂದರೆ ಇವತ್ತಿನ ಸ್ಥಿತಿಯಲ್ಲಿ ಆ ರೀತಿ ನಡೆಯಲ್ಲ. ಆದರೆ 98ರಲ್ಲಿ ಒಂದು 99 ನಾನು ನೆನ್ನೆ ನ್ಯೂಸ್ ಅವರ್ನಲ್ಲೂ ರಿಕಾಲ್ ಮಾಡಿದ್ರಿ. ಹೌದು 98 ಅಂದರೆ 99ನಲ್ಲಿ ವಾಜಪೇಯಿ ಅವರ 13 ತಿಂಗಳ ಸರ್ಕಾರ ಜಯಲಲಿತಾ ಮತ್ತು ಸೋನಿಯಾ ಗಾಂಧಿಯವರ ಸಭೆಯ ನಂತರ ನಿರ್ಧಾರ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪೌರೋಹಿತ್ಯ ಅದಕ್ಕೆ. ಹೌದು, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ತಿಕ್ಕಾಟ ಅದು ತುರ್ತು ಪರಿಸ್ಥಿತಿಯ ಕಾಲದಿಂದಲೇ ಇತ್ತು. ಯಾಕೆಂದರೆ ಬಲರಾಜ್ ಮುಧೋಕ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೆ ಬೇಸರ ಇತ್ತು. RSS ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವ್ರಿಗೆ ಮಣೆ ಹಾಕುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಎಲ್ಲ ಟ್ಯಾಂಟ್ರಮ್ಸ್ಗಳನ್ನು ಸಹನೆ ಮಾಡಿಕೊಳ್ಳುತ್ತೆ. ಅದರ
ಸುಬ್ರಹ್ಮಣ್ಯ ಸ್ವಾಮಿ ಜಯಲಲಿತಾ ಮತ್ತು ಸೋನಿಯಾ ನಡುವೆ ಒಂದು ಸಭೆ ನಡೆಸ್ತಾರೆ ಜನಪತ್ನಲ್ಲಿ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಮುಲಾಯಂ ಸಿಂಗ್ ಯಾದವ್ ಎಲ್ಲರನ್ನ ಚರ್ಚೆ ಮಾಡಿದ ನಂತರ ಅವಿಶ್ವಾಸ ಗೊತ್ತುವಳಿ ಮಂಡಿಸಬೇಕು ಅಂತ. ಒಂದು ಮತದಿಂದ ಗಿರಿಧರ್ ಗಮಾಂಗೋ ಒರಿಸ್ಸಾದ ಮುಖ್ಯಮಂತ್ರಿ ನೀಡಿದ ಒಂದು ಮತದಿಂದ ಅಟಲ್ಜಿ ಸೋತೋಗ್ತಾರೆ. ಆಗಲೇ ಅದು ಆಪ್ಕಾ ಏಕ್ ವೋಟ್ ಮಹತ್ವಪೂರ್ಣ ಹೈ ಅಂತ ನಂತರದ ಚುನಾವಣೆಯಲ್ಲಿ ಪ್ರಚಾರ ನಡೆಸ್ತಾರೆ. ಅದು ಆಗಲೇ ಆಗ ಸೋನಿಯಾ ಗಾಂಧಿ ರಾಷ್ಟ್ರಪತಿಗಳ ಬಳಿ ಹೋಗ್ತಾರೆ. ಎಸ್, ರಾಷ್ಟ್ರಪತಿಗಳ ಬಳಿ ಹೋಗಿ ಸರ್ಕಾರದ ರಚನೆಯ ಹಕ್ಕನ್ನು ಮಂಡಿಸ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಅಬ್ತ ಮುಸ್ಕುರಾ ಮೊಹಮ್ಮದರ್ಮ ಆವಾಗ ಅದು ಏನು ನಡೆಯುತ್ತೆ ಅಂದರೆ, ಕೆಲವರು ನನಗೆ ಭಾಳ BJPಯ ಕೆಲ ನಾಯಕರು ಹೇಳ್ತಾಯಿದ್ರು, ಅಟಲ್ಜಿ ಭಾಳ ಬೇಸರದಲ್ಲಿದ್ದರು. ಅವರು ಅಕ್ಷರಶಃ ಕಣ್ಣೀರು ಹಾಕ್ತಾರೆ, ಅಷ್ಟು ಬೇಸರ ಆಗಿರುತ್ತೆ ಅವ್ರಿಗೆ. ನಂತರ ಅವರು ಹೊರಗಡೆ ಕಾರಿಡಾರ್ನಲ್ಲಿ ನಡ್ಕೊಂಡು ಬರುವಾಗ ಸೋನಿಯಾ ಗಾಂಧಿ ಈ ಕಡೆಯಿಂದ ಬರ್ತಿರ್ತಾರೆ ಕಾರಿಡಾರ್ನಲ್ಲಿ. ಯಾರಾದರೂ ಪಾರ್ಲಿಮೆಂಟ್ ನೋಡಿದರೆ ಕಾರಿಡಾರ್ಗಳು ಹಿಂಗೆ ರೌಂಡ್ ಶೇಪ್ ಕಾರಿಡಾರ್ ಇರುತ್ತೆ. ಆಗ ಅಟಲ್ಜಿ ಸೋನಿಯಾ ಗಾಂಧಿ ಹೇಳಿದ್ರು, ಅಬ್ ತೋ ಮುಸ್ಕುರಾವ್ ಮೊಹತ್ತರ್ಮ, ತಾಜ್ ತೋ ನಿಕಲ್ವಾ ಹಿ ದಿಯಾ. ನೀವು ಅಟಲ್ಜಿಯವರ ಮಾತುಗಳು. ಅದಾದಮೇಲೆ ಅವರು ಹೊರಗಡೆ ಬಂದು ಸರ್ಕಾರಿ ಕಾರ್ನಲ್ಲಿ ಹೋಗಲ್ಲ. ಅವರು ಏನು ನಡ್ಕೊಂಡು ಹೋಗ್ತಾರೆ. ಬರುವಾಗ ಸರ್ಕಾರಿ ಪ್ರಧಾನಮಂತ್ರಿ ಇರ್ತಾರೆ, 10 ನಿಮಿಷದಲ್ಲಿ ಅವ್ರು ಸರ್ಕಾರಿ ಕಾರನ್ನೇ ಬಿಟ್ಬಿಡ್ತಾರೆ. ನಂತರ ಅದು ಚುನಾವಣಾ ಪ್ರಚಾರ, ಆಪ್ಕಾ ಏಕ್ ವೋಟ್ ಮಹತ್ವಪೂರ್ಣ. ಆಗ ಸೋನಿಯಾ ಗಾಂಧಿ ರಾಷ್ಟ್ರಪತಿಗಳ ಬಳಿ ಹೋಗ್ತಾರೆ, ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸ್ತಾರೆ. ಅವರು ಹೊರಗಡೆ ಬಂದಾಕ್ಷಣ ಮುಲಾಯಂ ಸಿಂಗ್ ಯಾದವ್ 32 SP ಸದಸ್ಯರಿರ್ತಾರಾಗ ಅವರು ಕೆಳಗಿಳಿಸೋದು ಮಾತ್ರ ನಿರ್ಧಾರ ಆಗಿತ್ತು, ಸೋನಿಯಾ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದು ನಿರ್ಧಾರ ಆಗಿರಲಿಲ್ಲ ಅಂತಾರೆ. ಆವಾಗಲೇ ಅದು ವಿದೇಶಿ ಒರಿಜಿನ್ನ ಪ್ರಶ್ನೆ ಮೊದಲು ಅವರು ಪ್ರಸ್ತಾಪಿಸೋದು. ನಂತರ ಅದನ್ನು ಶರದ್ ಪವಾರ್ ಇವರೆಲ್ಲ ಪ್ರಸ್ತಾಪಿಸೋದು ನಂತರ. ಆಗಲೇ ಅದು ಪ್ರಸ್ತಾಪಿಸಿದ ನಂತರ ಆಗ ಯಾವುದೂ ಸರ್ಕಾರ ಆಗಲ್ಲ, ಚುನಾವಣೆಗೆ ಹೋಗ್ಬೇಕು. ಎಸ್, ಈಗ ಅಂಥದ್ದೇನು ಅದನ್ನೆಲ್ಲ ನೋಡಿದ್ದೀವಿ ನಾವು. ಈಗೆಲ್ಲ ಸ್ಮೂತಾಗಿ ನಡೀತಾ ಇದೆ. ಈ ಸಲ ಏನೋ ಒಂದು ಸ್ವಲ್ಪ ಮಾಧ್ಯಮಗಳಿಗೆ ಹೆಚ್ಚಿನ ಸುದ್ದಿ ಕೊಡೋ ಅವಕಾಶ ಇದೆ ಅಂತ ಅನ್ಕೊಂಡ್ವಿ ನಾವು. ಆದರೆ ಮಧ್ಯಾಹ್ನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರರ ಮಾತುಗಳನ್ನು ಕೇಳಿದ ಮೇಲೆ ಆ ಥರದ್ದು ಏನೂ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಜೊತೆ ಈಗ ಈ TV ಚಾನೆಲ್ಗಳು ಜಾಸ್ತಿ ಆದಮೇಲೆ, ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆದಮೇಲೆ ಆ ಥರದ ವಿಭಾಗ ಸಂಗತಿಗಳು ನಡೆಯಲ್ಲ. ಹೌದು, ನಾವು ಅದನ್ನು ಕೇಳ್ಕೊಂಡು ಕವರ್ ಮಾಡೋದು ಬೇರೆ. ಮೊದಲು ಈ ರೀತಿಯ ಸುದ್ದಿಗಳಿದ್ದಾಗ ನೀವು ಪ್ರಧಾನಮಂತ್ರಿಗಳ ಮನೆಯವರೆಗೆ ಹೋಗಿ ಮೈಕ್ ಹಿಡಿಬೋದು. 3-4 ಚಾನೆಲ್ಗಳಿದ್ದು. ನಮ್ಮ ಮಲಯಾಳಂ ಚಾನೆಲ್ ಇಟ್ ಸ್ಟಾರ್ಟೆಡ್, ಇದು ಫಸ್ಟ್ ಕೈಂಡ್ ಆಫ್ ಪ್ರೈವೇಟ್ ಚಾನಲ್. ಸಿಂಗಾಪುರ್ನಿಂದ ಲೈವ್ ಮಾಡಬೇಕಾಗ್ತಿತ್ತಂತ ಅವಾಗ. ನಮ್ಮ ಮಲಯಾಳಂ ಚಾನೆಲ್ ಕ್ಯಾಮ್ರಾಮನ್ಗಳೆಲ್ಲ ಹೇಳ್ತಾರಲ್ಲ, 7RCRದ ಒಳಗಡೆ ಆರಾಮಾಗಿ ಹೋಗ್ಬೋದು. ಬಟ್ ಈ 2001ರ ನಂತರ ಇಡೀ ವಿಶ್ವದಲ್ಲಿ ಸೆಕ್ಯೂರಿಟಿ ಪರಿಸ್ಥಿತಿ ಬದಲಾಯಿತು. ಎಸ್ಪೆಷಲಿ ಈ ತಾಲಿಬಾನ್ ಹುಟ್ಟಿಕೊಂಡ ನಂತರ ಎಲ್ಲೆಂದರಲ್ಲಿ ಬಾಂಬ್ ಸ್ಫೋಟಗಳದ ಘಟನೆಗಳೇನು ಶುರು ಆದವು, ಆಗ ಸೆಕ್ಯೂರಿಟಿ ಟೈಟ್ ಆಯಿತು. ಇನ್ನೊಂದು ಸಣ್ಣ ಬ್ರೇಕ್, 2 ನಿಮಿಷದ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.